ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ನಿನ್ನೆ ಸಾಯಂಕಾಲ ನೋಡ್ರಿ ಸುಮಾ ಆಂಟಿ ಅವರು ತೀರ್ಕೊಂಡ್ರು. ಸುಮಾ ಯಾರಪ್ಪ ಅಂತಂದ್ರೆ ಫೇಮಸ್ ಯೂಟ್ಯೂಬರ್ ಆಗಿರುವಂಥ ಸ್ವಾತಿ ಗೌಡರ ಅಮ್ಮ ನೋಡ್ರಿ. ಅವ್ರದ್ದು ಕೂಡ ಚಾನಲ್ ಇತ್ತು, ಸುಮಾ ಗೌಡ್ರ ಅಡುಗೆ ಮನೆ ಅಂಥೇಳಿ. ತುಂಬಾ ಚೆನ್ನಾಗಿ ರೆಸಿಪೀಸ್ ಅದನ್ನೆಲ್ಲನೂ ಮಾಡ್ತಾಯಿದ್ರು ಅವರು. ಅಷ್ಟೇ ನೋಡ್ರಿ, ಒಳ್ಳೆ ಮನಸ್ಸಿರೋರು ಕೂಡ. ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಇವಾಗ ಒಂದು 4 ಮಂತ್ ಬ್ಯಾಕ್ ಏನೋ ಅವ್ರಿಗೆ ಗೊತ್ತಾಗಿತ್ತು ನೋಡ್ರಿ ಕ್ಯಾನ್ಸರ್ ಅಂತೇಳಿ. ಬಟ್ ತುಂಬಾ ಅಳ್ತಾಯಿದ್ರು ಅವರು. ಫಸ್ಟ್ಗೆ ಅವ್ರಿಗೂ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಸ್ವಾತಿ ಅವರು ಮತ್ತು ಅವರು ವಿಡಿಯೋ ಮಾಡಿದ್ರಲ್ಲ, ಅದನ್ನು ನೋಡಿಬಿಟ್ಟು ನನಗತ್ರ ಒಂಥರನೇ ಅನಿಸ್ಬಿಟ್ಟಿತ್ತು. ಯಾಕಪ್ಪ ಅಂತಂದ್ರೆ ಈ ಸೋಷಿಯಲ್ ಮೀಡ್ಯಾದೊಳಗೆ ನೋಡ್ರಿ, ನಾವೇನೊಬ್ರು ವಿಡಿಯೋ ನೋಡ್ತಿರ್ತೀವಲ್ಲ, ಬಟ್ ಅವ್ರು ನಮಗೆ ಮನೆಯವ್ರೋ ಏನೋ ನಮ್ಗೆ ಪರಿಚಯದವ್ರೋ ಏನೋ ಅಂಥೇಳಿ ನಮಗೆ ಅನಿಸ್ಬಿಡ್ತದೆ. ಅದ್ರಾಗ ಕೂಡ ಇವರೊಬ್ಬರು ನೋಡ್ರಿ ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ಮತ್ತು ವಿಡಿಯೋ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ನೋಡ್ರಿ. ಎಲ್ಲರ ಜೊತೆ ಕೂಡ ಫ್ರೆಂಡ್ಲಿ ಆಗಿದ್ದರು. ಬಟ್ ನಿನ್ನೆ ಸಾಯಂಕಾಲ ಇಲ್ಲ ನೋಡ್ರಿ. ಇಲ್ಲ ಅನ್ನೋದನ್ನೇ ನೆನೆಸ್ಕೋಬೇಕಂದ್ರೆ ಕಷ್ಟ ಅನ್ಸಾತೈತಿ. ಈ ಕ್ಯಾನ್ಸರ್ ಅನ್ನೋದು ನೋಡ್ರಿ ಒಂದು ಸಲ ಬತ್ತಂದ್ರೆ ವಾಪಸ್ ಹೋಗೋದೇ ಇಲ್ಲ. ಹೋಗಬೇಕಾದ್ರೆ ನಮ್ಮನ್ನು ಕರ್ಕೊಂಡೇ ಹೋಗುತ್ತೆ. ನಮ್ಮ ಮನೆಯೊಳಗೂ ಕೂಡ ನೋಡ್ರಿ 1-2-3 ಜನಕ್ಕೆ ಕ್ಯಾನ್ಸರ್ ಆಗಿತ್ತು. ಬಟ್ ಅದು ಏನು ಎಂಥ ರೋದನೆ ಅಂತೇಳಿ ನನಗೆ ಗೊತ್ತಾಯ್ತು ನೋಡ್ರಿ. ಬಟ್ ಅವರಿಗೆ ಇಷ್ಟು ಬೇಗ ಆ ಕಾಯಿಲೆ ಬರಬಾರ್ದಿತ್ತು ಮತ್ತು ಅವ್ರಿಗೆ ಈ ರೀತಿ ಆಗಬಾರ್ದು ಅಂಥೇಳಿ ನನ್ನ ಅನಿಸಿಕೆ ನೋಡ್ರಿ. ಬಟ್ ಅವ್ರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ, ನಮ್ಮ ಜೊತೆನೇ ಅದಾರಂತ ಹೇಳ್ತೀನಿ. ಜೊತೆಗಿರುವ ಜೀವ ಎಂದಿಗೂ ಜೀವಂತ ನೋಡ್ರಿ. ಆಂಟಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತು ಅವರ ಮಕ್ಕಳಿಗೆ ಮತ್ತು ಮಗನಿಗೆ ಕೂಡ ಆ ದೇವರು ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ನೋಡ್ರಿ.